ಜೊತೆಗೆ ಇಷ್ಟೆಲ್ಲ ಮಾತನಾಡೋದ್ರ ನಂತರದಲ್ಲಿ ನಿಮ್ಗೆ ಊಟಕ್ಕೆ ಹೋಗ್ಲಿಕ್ಕೆ ಕೊಡಲ್ಲ, ಏನು ಮಾಡೋದು, ಏನು ಬಿಡಲ್ಲ ಅಂತ ಹೇಳ್ತಕ್ಕಂಥ ಒಂದು ವಿಷಯವನ್ನು ಹೇಳಿ ಅವರ ಮೈ ಮೇಲೆ ದೂರಾಡಿ ಹಲ್ಲೆಯನ್ನು ಮಾಡಲ್ಲ. ಇದು ಮತ್ತು ಬೇಸರದ ಸಂಗತಿ, ತುಂಬ ಖೇಡಕರ. ಹಾಗಾಗಿ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳಬೇಕಾದ್ರೆ ನಮ್ಮ ತಾಲೂಕಿನಲ್ಲಿ ವರ್ಷದಲ್ಲಿ ಒಂದು 2-3 ಪ್ರಕರಣಗಳು ಪದೇ ಆಗ್ತಾ ಇದೆ. ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಸಮಾಜದ ವ್ಯಕ್ತಿ, ಉದಾಹರಣೆಗೆ ನಮ್ಮ ಆಸ್ಪತ್ರೆಯಲ್ಲಿ ಬೇರೆ ಎಲ್ಲ ನೌಕರರ ಮೇಲೆ ಅನೇಕ ಸಲ ಈ ರೀತಿಯ ಘಟನೆಗಳು ನಡೆದಿದೆ. ಮತ್ತೆ ಮರುಕಳಿಸ್ತಾ ಇರೋದ್ರಿಂದ ನಾವು ಇನ್ನು ಮುಂದೆ ಯಾವುದೇ ಕಾರಣದ ರೀತಿಯ ಘಟನೆ ನಡೆದಂತೆ ನಾವು ರಕ್ಷಣೆ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ಈ ತಾಲೂಕಿನ ಸಮಗ್ರ ಶಿಕ್ಷಕರ ಪರವಾಗಿ, ನಮ್ಮ ನೌಕರರ ಪರವಾಗಿ, ಎಲ್ಲ ಇಲಾಖೆಯ ಸಂಘ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯದರ್ಶಿಗಳ ಮೂಲಕ ಪರವಾಗಿ ನಾವು ಇವತ್ತು ನೀಡ್ತೇವೆ. ನಾವು ಇದನ್ನು ಮುಕ್ತಾಗಿ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಮುಂದೆ ಈ ಒಂದು ವ್ಯಕ್ತಿಗಾದಂಥ ಏನು ಕ್ರಮ ಇಡೀ ತಾಲೂಕಿನ ಸಮಸ್ತ ಜನತೆಗೆ ಪಾಠ ಆಗಬೇಕು. ಆ ರೀತಿಯಲ್ಲಿ ನಾವು ಕೆಲಸ ನಿರ್ವಹಿಸಿ